ನಮಸ್ಕಾರ ಸ್ನೇಹಿತರೆ, ಮೋಹನ್ ಡೈರೀಸ್ ಇನ್ಫೋಗೆ ಸ್ವಾಗತ. ಈ ಸ್ವತ್ತಲ್ಲಿ ಬೆಸ್ಕಾಂ ಮೀಟರ್ ಫೆಚ್ ಆಗ್ತಿಲ್ಲ. ಇದು ಅಷ್ಟೇ ಅಲ್ಲದೆ ಈ ಸ್ವತ್ತಲ್ಲಿ ಆಗ್ತಿರುವಂಥ ಎಲ್ಲ ಟೆಕ್ನಿಕಲ್ ಇಶ್ಯೂ ಬಗ್ಗೆ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿರುವಂತಹ ಶ್ರೀ ಮೊಹಮ್ಮದ್ ಇಂತಿಯಾಜ್ ಅವರು ಮಾತಾಡಿದ್ದಾರೆ, ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಹಾಗಿದ್ರೆ ಯಾವ್ಯಾವೆಲ್ಲ ಸಮಸ್ಯೆಗೆ ಏನೇನು ಸೊಲ್ಯೂಷನ್ನು ತಿಳ್ಕೊಳ್ಳೋಣ. ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. PDO ಲಾಗಿನಲ್ಲಿ ಕರೆಕ್ಟಾಗಿ ಅಪ್ರೂವ್ ಆಗ್ತಾ ಇಲ್ಲ. ಒಂದು ಅಪ್ರೂವ್ ಆಗ್ತಿರೋದು ನಿನ್ನೆ ಸಂಜೆ ಇಶ್ಯೂ ಸಾಲ್ವ್ ಆಗಿದೆ, ಅಂದರೆ ಶನಿವಾರ ಸಂಜೆ ಒಂದು ವೆರಿಫೈ ಮಾಡ್ಕೋಬಹುದು. ಒಂದು ಮಿಟೇಷನ್ ಅಪ್ರೂವ್ ಆಗ್ತಾ ಇಲ್ಲ, ಅದು ನಾಳೆ ಸಂಜೆ ಒಳಗಡೆ ಅದು ಇಶ್ಯೂ ಸಾಲ್ವ್ ಆಗುತ್ತೆ. ಎರಡನೇದು. ಮೂರನೇದು ಕರೆಕ್ಷನ್ಸ್ ಪ್ರಾಪರ್ಟೀಸ್ ಅಪ್ರೂವ್ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ, ಅದು ಕೂಡ ನಾಳೆ ಸಂಜೆ ಒಳಗಾಗುತ್ತೆ. ಆಮೇಲೆ ಈಗಾಗಲೇ PDO ಇಂದ ಅಪ್ರೂವ್ ಆಗಿದೆ, ಪ್ರಿಂಟ್ ಬರ್ತಾ ಇಲ್ಲ ಅನ್ನೋದೊಂದು ಮೇಜರ್ ಇಶ್ಯೂ ಇದೆ. ಅದನ್ನು ಕೂಡ ನಾವು ಆದಷ್ಟು ಬೇಗ ಇದನ್ನ ಸಾರ್ಟ್ ಔಟ್ ಮಾಡಿ ಕೊಡ್ತೀವಿ. ಅದು ಪ್ರಿಂಟ್ ಇಶ್ಯೂ ಸಪೋಸ್ ಇವತ್ತು ಸಂಜೆ ಆಗ್ಬೋದಿಲ್ಲ ಅಂದ್ರೆ ನಾಳೆ ಬೆಳಗ್ಗೆ ಆಗ್ಬೋದು. ಸೊ ಇವತ್ತು ಮತ್ತೆ ನಾಳೆ ಒಳಗಡೆ ಮ್ಯೂಟೇಷನ್ ಪ್ರಾಪರ್ಟೀಸ್ ಮತ್ತೆ ಪ್ರಿಂಟಿಂಗ್ ಇಶ್ಯೂ ಮತ್ತೆ ಇನ್ನೊಂದು ಕರೆಕ್ಷನ್ಸ್ ಇಶ್ಯೂಸ್ ಸಾಲ್ವ್ ಆಗುತ್ತೆ. ಆಮೇಲೆ ಕೆಲವೊಂದು ದಿಶಾಂಕದಿಂದ ಬಂದಿರೋ ಪ್ರಾಪರ್ಟೀಸ್ ಎಲ್ಲೂ ಡಿಸ್ಪ್ಲೇ ಆಗ್ತಾ ಇಲ್ಲ ಅಂತ ಹೇಳ್ತಿದ್ರೆ ಅದನ್ನು ಕೂಡ ನಾವು ಚೆಕ್ ಮಾಡ್ತಾ ಇದ್ದೀವಿ. ಸೊ ಇಷ್ಟು NIC ಅವ್ರಿಗೆ ಹೇಳ್ತೀವಿ, ಆದ್ರೂ ಕೂಡ ಚೆಕ್ ಮಾಡ್ತಾ ಇದ್ದಾರೆ. ಇಷ್ಟು ಎಕ್ಸಿಸ್ಟಿಂಗ್ ಪ್ರಾಪರ್ಟೀಸ್ ಆಯ್ತು. ಈಗ ಎಕ್ಸಿಸ್ಟಿಂಗ್ ಫ್ಲೋ ಅಲ್ಲಿ ಅಂದ್ರೆ ಏನು ಹೊಸ ಸಿಟಿಸನ್ ಇಂಟರ್ಫೇಸ್ ಅಲ್ಲಿ ನಾವೇನ್ ಕೊಟ್ಟಿದೀವಿ ಅಂತದ್ರಲ್ಲಿ ಒಂದು ಇಶ್ಯೂ ಬರ್ತಾ ಇದೆ. ಒಂದು ಬೆಸ್ಕಾಂ ರೂರಲ್ ಏರಿಯಾಗೆ ಸಂಬಂಧಪಟ್ಟ RR ನಂಬರ್ಸ್ಗಳು ಫೆಚ್ ಆಗ್ತಾ ಇಲ್ಲ ಅಂತ. ಅದು ಇವತ್ತು ಸಂಜೆ 3 ಗಂಟೆ ಒಳಗಡೆ ನಿಮಗೆ ಆ ಇಶ್ಯೂ ಸಾಲ್ವ್ ಆಗುತ್ತೆ. 7 ಡಿಜಿಟ್ ಇರೋ ಆ ಬೆಸ್ಕಾಂ ರೂರಲ್ ಏರಿಯಾದಲ್ಲಿರೋ RR ನಂಬರ್ ಕೂಡ ಮತ್ತೆ ಅಕೌಂಟ್ ಐಡಿ ಕೂಡ ಫೆಚ್ ಆಗುತ್ತೆ. ಸೊ ಇಷ್ಟು ಒಂದು ಟೆಕ್ನಿಕಲ್ ಇಶ್ಯೂಸ್ ಇದೆ ಅಂತಂದ್ರೆ ಗಮನಕ್ಕೆ ಬಂದಿದೆ, ಅದನ್ನು ಕೂಡ ನಾವು ಅಟೆಂಡ್ ಮಾಡ್ತಾ ಇದೀವಿ. ಇನ್ನೊಂದು ಅಬ್ಜೆಕ್ಷನ್ಸ್ ಕೂಡ ನಾವು ಆನ್ಲೈನ್ ನಲ್ಲಿ ಹಾಕೋಕೆ ಬಿಟ್ಟಿದೀವಿ. ಅಬ್ಜೆಕ್ಷನ್ಸ್ ಕೂಡ ನಿಮಗೆ ಈಗಾಗಲೇ ತೋರಿಸಿದ್ವಿ. ಅಂದ್ರೆ ಪಕ್ಕದಲ್ಲಿ ಈ ಅರ್ಜಿನ ಹಾಕಿದಾಗ, ಒಂದು ಸರಿ ಒಬ್ಬ ಪ್ರಾಪರ್ಟಿಗೆ ಒಂದು ಅರ್ಜಿನ ಹಾಕಿದಾಗ ಇನ್ನೊಬ್ರಿಗೆ ಅರ್ಜಿ ಹಾಕೋಕ್ ಬಿಡೋದಿಲ್ಲ. ಏನಾದ್ರೂ ಅಬ್ಜೆಕ್ಷನ್ಸ್ ಇದ್ರೆ ಆ ಪಕ್ಕದಲ್ಲಿ ಟ್ಯಾಬ್ ಅಲ್ಲಿ ಏನ್ ಅಬ್ಜೆಕ್ಷನ್ಸ್ ಇದೆ ಅನ್ನೋದನ್ನ, ಅದನ್ನು ಕೂಡ ಯಾರು ಅಬ್ಜೆಕ್ಷನ್ಸ್ ಆಗ್ತಾ ಇದಾರೆ ಅನ್ನೋದನ್ನು ಕೂಡ ನೀವು ಆನ್ಲೈನ್ ಅಲ್ಲಿ ಫೆಚ್ ಮಾಡ್ತಾ ಇದೀವಿ. ಅವ್ರು ಯಾರು ಅಬ್ಜೆಕ್ಷನ್ಸ್ ಆಗ್ತಾ ಇದಾರೆ ಅವ್ರ ಅಬ್ಜೆಕ್ಷನ್ಸ್ ಹಾಕಿರೋರ್ದು KYC ಮಾಡ್ಬೇಕು ಆಧಾರ್ದು. ಆಮೇಲೆ ಯಾವ ಕಾರಣಕ್ಕೆ ಅಬ್ಜೆಕ್ಷನ್ಸ್ ಆಗ್ತಾ ಇದಾರೆ ಮತ್ತೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ಅವ್ರು ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಅಬ್ಜೆಕ್ಷನ್ಸ್ ಇದ್ರೆ GP ಸೆಕ್ರೆಟರಿ ಮತ್ತೆ PDO ಲಾಗಿನ್ ಬಂದಿರುತ್ತೆ. ಸೊ ಅದನ್ನ ಚೆಕ್ ಮಾಡ್ಕೊಂಡು ಅವರು ಸಂಬಂಧಪಟ್ಟ ಡಿಸಿಷನ್ ತಗೋಬಹುದು. ಸೊ ಇದು ಒಂದು. ಎರಡನೇದು, ಕೆಲವೊಂದು ಇನ್ನು ಆಪ್ಷನ್ಸ್ ನ ಎನೇಬಲ್ ಆಗೋದು ಬಾಕಿ ಇದೆ. ಒಂದು 11B to 11A ಕನ್ವರ್ಷನ್, ಅದನ್ನು ಕೂಡ ಆನ್ಲೈನ್ ಅಲ್ಲಿ ಫೆಸಿಲಿಟೇಟ್ ಮಾಡ್ತಿದೀವಿ. ಮತ್ತೆ ಇನ್ನೊಂದು 11A to 11B ಕನ್ವರ್ಷನ್ ಆಫ್ 11A to 11B. ಮತ್ತೆ ಇನ್ನೊಂದು 9 ಮತ್ತೆ 11A ಮತ್ತೆ 11A ಟು ಅಪಾರ್ಟ್ಮೆಂಟ್ ಫ್ಲಾಟ್ಸ್ ಮತ್ತೆ ಮಲ್ಟಿ ಓನರ್ಶಿಪ್ ಬಿಲ್ಡಿಂಗ್ಸ್, ಅದೊಂದು. ನಾಲ್ಕನೇದು ಹೊಸ ಲೇಔಟ್ಸ್ ಗಳಿಗೆ ಅರ್ಜಿ ಹಾಕೋಕೆ, ಅದು ಆದಷ್ಟು ಬೇಗ ಅದನ್ನು ಕೂಡ ಎನೇಬಲ್ ಮಾಡ್ತೀವಿ. ನಿಮ್ಗೆ ಆಗ್ಲೇ ಗೊತ್ತು, ಇಲ್ಲಿ ಹೊಸ ಲೇಔಟ್ಸ್ ಗಳಿಗೆ ಬೆಂಗಳೂರು ಏರಿಯಾದಲ್ಲಿ ಈ ಕಡೆ ಆಗೋರಿಗೆ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಅನ್ಸುತ್ತೆ. SDL ಆಗಿನಲ್ಲಿ ಆಪ್ಷನ್ಸ್ ಇತ್ತು, ಆ ಆಪ್ಷನ್ಸ್ ಇಲ್ಲ. ಸೊ ಅದನ್ನ ಸಿಟಿಸನ್ ಇಂಟರ್ಫೇಸ್ ಅಲ್ಲೇ ತರ್ತೀವಿ, ಬಲ್ಕ್ ಅಪ್ಲೋಡಿಂಗ್ ಎಲ್ಲ. ಸೊ ಅದನ್ನು ಕೂಡ ಆದಷ್ಟು ಬೇಗ ಎನೇಬಲ್ ಆಗುತ್ತೆ. ಆಮೇಲೆ ಕೆಲವೊಂದು ರೂಲ್ಸ್ ಪ್ರಕಾರ ಈಗಾಗಲೇ ಯಾವುದೇ ನಾನ್ ಟ್ರಾನ್ಸಾಕ್ಟಬಲ್ ಪ್ರಾಪರ್ಟೀಸ್ ನಾವು ಕೊಡೋ ಹಾಗಿಲ್ಲ. ಎಲ್ಲ ಪ್ರಾಪರ್ಟೀಸ್ ಟ್ರಾನ್ಸಾಕ್ಟಬಲ್ ಕೊಡಬೇಕು. ಈಗಾಗಲೇ ನಾವು ಒಂದು 53 ಲಕ್ಷ ಏನು ಈ ಸುತ್ತನ್ನ ಕೊಟ್ಟಿದ್ದೀವಿ ಗ್ರಾಮ ಪಂಚಾಯತ್ಗಳಲ್ಲಿ. ಅದರಲ್ಲಿ 1.5 ಲಕ್ಷ ಪ್ರಾಪರ್ಟೀಸ್ ನಾನ್ ಟ್ರಾನ್ಸಾಕ್ಟಬಲ್ ಖಾತಾನ ಕೊಟ್ಟಿದ್ದೀವಿ. ಸೊ ಅಂತದನ್ನು ಕೂಡ PDO ಲಾಗಿನಲ್ಲಿ ಅದನ್ನ ಟ್ರಾನ್ಸಾಕ್ಟಬಲ್ ಟು ನಾನ್ ಟ್ರಾನ್ಸಾಕ್ಟಬಲ್ ಟು ಟ್ರಾನ್ಸಾಕ್ಟಬಲ್ ಮಾಡೋದಕ್ಕೂ ಕೂಡ ಅವಕಾಶ ಕೊಡ್ತೀವಿ. ಸೊ ಇಷ್ಟು ಏನೇನ್ ಆಗ್ತಾ ಇದೆ ಅಂಡ್ ಈಗೇನು ಟೆಕ್ನಿಕಲ್ ಇಶ್ಯೂಸ್ ಬರ್ತಾ ಇದೆ ಎಕ್ಸಿಸ್ಟಿಂಗ್ ಅಲ್ಲಿ, ಮತ್ತೆ ಅದನ್ನು ಕೂಡ ಆದಷ್ಟು ಬೇಗ ರಿಸಾಲ್ವ್ ಆಗುತ್ತೆ. ಇನ್ನೊಂದು, ಈಗ ಸಿಟಿಸನ್ ಇಂಟರ್ಫೇಸ್ ಅಲ್ಲಿ ಏನು ನಿಮ್ಗೆ ಲಾಗಿನ್ಸ್ ನ ನಿಮ್ಗೆ ನಾಳೆ ಬೆಳಿಗ್ಗೆ ನಿಮ್ಗೆ ತಲುಪುತ್ತೆ. ಸೊ ನೀವು ನಿಮ್ಮ ಮೊಬೈಲ್ ನಂಬರ್ನ ಸಂಖ್ಯೆಗಳನ್ನ ಏನು ಪಂಚತಂತ್ರದಲ್ಲಿ ಎಂಟ್ರಿ ಮಾಡಿದ್ರೆ ಆ ಮೊಬೈಲ್ ಸಂಖ್ಯೆನ ಎಂಟ್ರಿ ಹಾಕೊಂಡು ನೀವು ಲಾಗಿನ್ ಆಗಿ ಅರ್ಜಿನ ಹಾಕೋಕ್ಕಿಂತ ಮುಂಚೆ ಏನೇನು ದಾಖಲೆಗಳು ಬೇಕಾಗುತ್ತೆ ಅನ್ನೋದನ್ನ ಸಾರ್ವಜನಿಕರಿಗೆ ತಿಳಿಸಿ. ಸೊ ಆ ದಾಖಲೆಗಳನ್ನ ರೆಡಿ ಇಟ್ಕೊಂಡು ಬರಕ್ ಹೇಳಿ. ಸೊ EC ಇದು ಇಂಪಾರ್ಟೆಂಟ್, ಅದನ್ನು ಕೂಡ ಅವರಿಗೆ ಗಮನ ಆಗಿ ಪ್ರಾಪರ್ ಆಗಿ ಹೇಳಿದ್ರೆ ಅವರು ಕೂಡ EC ಅರ್ಜಿನ ಹಾಕಿ EC ಆಧಾರದ ಮೇಲೆ ಅವರು ಅರ್ಜಿನ ಹಾಕ್ತಾ ಹೋಗ್ತಾರೆ. ಸೊ ಕೆಲವೊಂದು ಟೆಕ್ನಿಕಲ್ ಇಶ್ಯೂಸ್ನ ನಾವು ಆದಷ್ಟು ಬೇಗ ಒಂದು 2 ದಿನದೊಳಗಡೆ ಎಲ್ಲ ಟೆಕ್ನಿಕಲ್ ಇಶ್ಯೂಸ್ನ ಅಟೆಂಡ್ ಮಾಡಿಸಿ NIC ಇಂದ ನಾವು ಅದನ್ನ ಸಾಲ್ವ್ ಮಾಡಿಸ್ತೀವಿ. ಥ್ಯಾಂಕ್ ಯು. ನಿಮ್ಗೇನಾದರೂ ಅಪ್ಲಿಕೇಶನ್ ಹಾಕಿ ಕೊಡಬೇಕು ಅಂದರೆ ಪೇಯ್ಡ್ ಸರ್ವಿಸ್ ಮಾಡ್ತೀನಿ. ನನ್ನ ವಾಟ್ಸಪ್ ಚಾನಲ್ ಗ್ರೂಪ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಹೋಗೋದ್ರ ಮೂಲಕ ನನ್ನ ಪರ್ಸ್ನಲ್ ಆಗಿ ನಂಬರ್ ಸಿಗುತ್ತಲ್ಲಿ ನೀವು ಡೈರೆಕ್ಟಾಗಿ DM ಮಾಡಿ
ಆ ಸರ್ವಿಸ್ನ ನೀವು ಪಡ್ಕೋಬೋದು. ಥ್ಯಾಂಕ್ ಯು.